पूजा करे परमा पूजना पूजा करे पूजा करे पूजा करे परमा पूजना पूजा करे। पूजೆಗೈಯುವೆ ದೇವಾ ನಿಮ್ಮ ಸ್ತುತಿಯಾಗೈಯುವೆ ದೇವಾ पूजೆಗೈಯುವೆ ದೇವಾ ನಿಮ್ಮ ಸ್ತುತಿಯಾಗೈಯುವೆ ದೇವಾ ಸ್ತುತಿಸುತ್ತದೆ ಭಜಿಸುತ್ತದೆ ಸ್ತುತಿಸುತ್ತದೆ ಭಜಿಸುತ್ತದೆ ಆರಾಧಿಸುವೆ ದೇವಾ ನಿಮ್ಮ ಹೊಗಳಿ ನಾಡೆ ದೇವಾ ನಿಮ್ಮ ಹೊಗಳಿ ನಾಡೆ ದೇವಾ पूजा करे पूजा करे परमा पूजना पूजा करे पूजा करे। ಈ ಪವಿತ್ರ ಬಲಿ ಪೂಜೆಯನ್ನು ಈ ಕೆಳಕಂಡ ಕೋರಿಕೆಗಳಿಗೋಸ್ಕರ ಅರ್ಪಿಸಲ್ಪಡುವುದು. ಫಾದರ್ ಫ್ರಾನ್ಸಿಸ್ ಗುಂಟಿಪಲ್ಲಿ ಅವರ ಆತ್ಮಶಾಂತಿಗಾಗಿ ಹಾಗೂ ಆನಂದ್ ರಾಜ್ ಇವರ ಮರಣದ 21ನೇ ವರ್ಷದ ವಾರ್ಷಿಕ ಸ್ಮರಣೆ ಮಾಡುತ್ತಾ ಅವರ ಆತ್ಮಶಾಂತಿಗಾಗಿ ಜಯಮ್ಮ ಮತ್ತು ಕುಟುಂಬದವರು ಈ ಬಲಿ ಪೂಜೆಯನ್ನು ಅರ್ಪಿಸುತ್ತಿದ್ದಾರೆ. ಲೂರ್ದಮ್ಮ ಇವರ ಆತ್ಮಶಾಂತಿಗಾಗಿ ಡೊಮಿನಿಕ್ ರಾಜು ಮತ್ತು ಕುಟುಂಬ ಹಾಗೂ ರಾಜೇಂದ್ರ ಮತ್ತು ಕುಟುಂಬದವರು ಬಲಿ ಪೂಜೆಯನ್ನು ಅರ್ಪಿಸುತ್ತಿದ್ದಾರೆ. ಫಾದರ್ ಐಸಕ್ ಅವರ 40ನೇ ದಿನದ ಸ್ಮರಣೆ ಮತ್ತು ಅವರ ಆತ್ಮಶಾಂತಿಗಾಗಿ ಸಂತ ಆರೋಗ್ಯನಾಥರ ದೇವಾಲಯ ಚಳ್ಳಕೆರೆ ಭಕ್ತಾದಿಗಳು ಈ ಬಲಿ ಪೂಜೆಯನ್ನು ಅರ್ಪಿಸುತ್ತಿದ್ದಾರೆ. ಅಂತೋನಿ ರಾಜ್ ಇವರ ಆತ್ಮಶಾಂತಿಗಾಗಿ ರಾಣಿ ಮತ್ತು ಕುಟುಂಬದವರು ಈ ಬಲಿ ಪೂಜೆಯನ್ನು ಅರ್ಪಿಸುತ್ತಿದ್ದಾರೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರೀತಿಯ ಕ್ರೈಸ್ತ ಬಾಂಧವರೇ ಹಾಗೂ ಪ್ರೀತಿಯ ಮಕ್ಕಳೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಶಿಷ್ಯರನ್ನು ಉದ್ದೇಶಿಸಿ ಹೀಗೆ ಹೇಳುತ್ತಾರೆ, ಏಕೆ ಇಷ್ಟು ಭಯ? ಇನ್ನೂ ನಿಮಗೆ ವಿಶ್ವಾಸವಿಲ್ಲವೇ? ಈ ಪವಿತ್ರ ಬಲಿ ಪೂಜೆಯಲ್ಲಿ ನಮ್ಮಲ್ಲಿರುವಂತಹ ಎಲ್ಲ ಭಯಗಳನ್ನು, ದುಃಖಗಳನ್ನು, ಸಂಕಷ್ಟಗಳನ್ನು, ನೋವುಗಳನ್ನು, ಹತಾಶೆಗಳನ್ನು, ನಿರಾಶೆಗಳನ್ನು ಅರ್ಪಿಸಿಕೊಳ್ಳುತ್ತಾ ನಮ್ಮ ಬದುಕಲ್ಲಿ, ನಮ್ಮ ಕುಟುಂಬಗಳಲ್ಲಿ ಶಾಂತವಾದಂತಹ ವಾತಾವರಣವನ್ನು ಯೇಸು ಕ್ರಿಸ್ತರು ಮೂಡಿಸಲೆಂದು ಪ್ರಾರ್ಥಿಸಿಕೊಳ್ಳುತ್ತಾ ಈ ಒಂದು ಪವಿತ್ರ ಬಲಿ ಪೂಜೆಯಲ್ಲಿ ಭಾಗವಹಿಸಿ ದೇವರ ವರದಾನಗಳನ್ನು ನಮ್ಮದಾಗಿಸಿಕೊಳ್ಳಲು ನಾವು ಮಾಡಿರುವಂತಹ ತಪ್ಪುಗಳನ್ನು ಒಪ್ಪಿಕೊಂಡು ದೇವರಿಂದ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕಲಿಕೆಯಾದ ಸಂತ ದೇವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನನ್ನ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್.
ಮಹೋನ್ನತದಿ ದೇವರಿಗೆ ಮಹಿಮೆ, ಭೂಲೋಕದಿ ಸುಮನುಜರಿಗೆ ಶಾಂತಿ. ಮಹೋನ್ನತದಿ ದೇವರಿಗೆ ಮಹಿಮೆ, ಭೂಲೋಕದಿ ಸುಮನುಜರಿಗೆ ಶಾಂತಿ. ದೇವರಿಗೆ ಪಿತಾ ದೇವರಿಗೆ ಸೃಷ್ಟಿಕರ್ತರಿಗೆ ಮಹಿಮೆ, ದೇವರಿಗೆ ಪಿತಾ ದೇವರಿಗೆ ಸೃಷ್ಟಿಕರ್ತರಿಗೆ ಮಹಿಮೆ. ಎಂದಿಗೂ ಎಂದೆಂದಿಗೂ ಯುಗ ಯುಗಕ್ಕೂ ಮಹಿಮೆ, ಎಂದಿಗೂ ಎಂದೆಂದಿಗೂ ಯುಗ ಯುಗಕ್ಕೂ ಮಹಿಮೆ. ಮಹೋನ್ನತದಿ ದೇವರಿಗೆ ಮಹಿಮೆ, ಭೂಲೋಕದಿ ಸುಮನುಜರಿಗೆ ಶಾಂತಿ. ಕ್ರಿಸ್ತರಿಗೆ ಯೇಸು ಕ್ರಿಸ್ತರಿಗೆ ದೇವಕುಮಾರರಿಗೆ ಮಹಿಮೆ, ಕ್ರಿಸ್ತರಿಗೆ ಯೇಸು ಕ್ರಿಸ್ತರಿಗೆ ದೇವಕುಮಾರರಿಗೆ ಮಹಿಮೆ. ಎಂದಿಗೂ ಎಂದೆಂದಿಗೂ ಯುಗ ಯುಗಕ್ಕೂ ಮಹಿಮೆ, ಎಂದಿಗೂ ಎಂದೆಂದಿಗೂ ಯುಗ ಯುಗಕ್ಕೂ ಮಹಿಮೆ. ಮಹೋನ್ನತದಿ ದೇವರಿಗೆ ಮಹಿಮೆ, ಭೂಲೋಕದಿ ಸುಮನುಜರಿಗೆ ಶಾಂತಿ. ಆತ್ಮರಿಗೆ ಪವಿತ್ರಾತ್ಮನಿಗೆ ವರದಾತನಿಗೆ ಮಹಿಮೆ, ಆತ್ಮರಿಗೆ ಪವಿತ್ರಾತ್ಮನಿಗೆ ವರದಾತನಿಗೆ ಮಹಿಮೆ. ಎಂದಿಗೂ ಎಂದೆಂದಿಗೂ ಯುಗ ಯುಗಕ್ಕೂ ಮಹಿಮೆ, ಎಂದಿಗೂ ಎಂದೆಂದಿಗೂ ಯುಗ ಯುಗಕ್ಕೂ ಮಹಿಮೆ. ಮಹೋನ್ನತದಿ ದೇವರಿಗೆ ಮಹಿಮೆ, ಭೂಲೋಕದಿ ಸುಮನುಜರಿಗೆ ಶಾಂತಿ. ಮಹೋನ್ನತದಿ ದೇವರಿಗೆ ಮಹಿಮೆ, ಭೂಲೋಕದಿ ಸುಮನುಜರಿಗೆ ಶಾಂತಿ. ಪ್ರಾರ್ಥಿಸೋಣ. ದೇವರೇ, ನಿಮ್ಮಲ್ಲಿ ನಂಬಿಕೆ ಇಡುವವರಿಗೆ ನೀವೇ ಶಕ್ತಿ. ಕರುಣೆಯಿಂದ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಭಕ್ತರಾದ ನಮ್ಮ ಬಲಹೀನತೆಯ ನಿಮಿತ್ತ ನಿಮ್ಮನ್ನು ಬಿಟ್ಟು ಏನು ಮಾಡಲು ನಾವು ಸಮರ್ಥರಲ್ಲ. ನಾವು ನಿಮ್ಮ ಆಜ್ಞೆಗಳನ್ನು ಪಾಲಿಸುತ್ತಾ ನಮ್ಮ ನಿರ್ಧಾರ ಮತ್ತು ಕಾರ್ಯಗಳಿಂದ ನಿಮ್ಮನ್ನು ಮೆಚ್ಚಿಸಲು ನಮಗೆ ನಿಮ್ಮ ಕೃಪಾವರದ ನೆರವು ನೀಡಿರಿ. ನಮ್ಮ ಪ್ರಭು ಕ್ರಿಸ್ತ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ ಯೋಬನ ಗ್ರಂಥದಿಂದ ವಾಚನ. ಬಿರುಗಾಳಿಯೊಂದರಿಂದ ಸರ್ವೇಶ್ವರ ಯೋಬನಿಗೆ ಕೊಟ್ಟ ಪ್ರತ್ಯುತ್ತರ ಇದು. ಭೂಗರ್ಭವನ್ನು ಭೇದಿಸಿಕೊಂಡು ಬಂದ ಸಮುದ್ರವನ್ನು ದ್ವಾರಗಳಿಂದ ಬಂಧಿಸಿ ಮುಚ್ಚಿದವನಾರು? ಅದಕ್ಕೆ ಮೋಡಗಳನ್ನು ತೋಡಿಸಿ ಕಾಡತ್ತಲನ್ನು ಉಳಿಸಿದವನು ಯಾರು? ಅದಕ್ಕೆ ಸರಹದ್ದನ್ನು ನೇಮಿಸಿ ಕದಗಳನ್ನು ಅಗುಳಿಗಳನ್ನು ಇಟ್ಟವನಾರು? ಇಲ್ಲಿಯ ತನಕ ಬರಬಹುದು,
ಇದನ್ನು ಮೀರಿ ಬರಕೂಡದು. ಮೊರೆಬ ನಿನ್ನ ತೆರೆಗೆ ಇಲ್ಲಿಗೆ ತಡೆ ಎಂದು ವಿಧಿಸಿದವನು ನಾನು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಕೃತಜ್ಞತೆಯಿಂದ ಸಲ್ಲಿಸಿರಿ ಪ್ರಭುವಿಗೆ ಸ್ತುತಿಯನು. ಕೃತಜ್ಞತೆಯಿಂದ ಸಲ್ಲಿಸಿರಿ ಪ್ರಭುವಿಗೆ ಸ್ತುತಿಯನು. ಹಡಗನು ಹತ್ತಿ ಕಡಲನ್ನು ದಾಟಿದರು, ಸಾಗರ ಹಾಯ್ದು ವ್ಯಾಪಾರ ಗೈದರು. ಕಂಡರು ಪ್ರಭುವಿನ ಪವಾಡಗಳನ್ನು, ಸಮುದ್ರದೊಳಾತನ ಅದ್ಭುತಗಳನ್ನು. ಕೃತಜ್ಞತೆಯಿಂದ ಸಲ್ಲಿಸಿರಿ ಪ್ರಭುವಿಗೆ ಸ್ತುತಿಯನ್ನು. ಬಿರುಗಾಳಿ ಎದ್ದಿತು ಆತನಾಜ್ಞೆಯೊಂದಕ್ಕೆ, ತರಂಗಗಳು ಬೋರ್ಗರೆದವು ಅದರೊಂದಿಗೆ. ಗಗನಕ್ಕೇರಿದರು ಅಗಾಧ ಕಿಳಿದರು, ಗಂಡಾಂತರಕ್ಕೆ ಸಿಲುಕಿ ಕರಗಿ ಹೋದರು. ಕೃತಜ್ಞತೆಯಿಂದ ಸಲ್ಲಿಸಿರಿ ಪ್ರಭುವಿಗೆ ಸ್ತುತಿಯನ್ನು. ಸಂಕಟದಲ್ಲಿ ಮೊರೆಯಿಟ್ಟರು ಪ್ರಭುವಿಗೆ, ಬಿಕ್ಕಟ್ಟಿನಿಂದ ಬಿಡುಗಡೆ ತನ್ನುವವರಿಗೆ. ಆ ಬಿರುಗಾಳಿಗಾತನ ಶಾಂತಪಡಿಸಿದ, ನಿಂತು ಹೋಗಿತ ಸಮುದ್ರದಲೆಗಳ ಮೊರೆತ. ಕೃತಜ್ಞತೆಯಿಂದ ಸಲ್ಲಿಸಿರಿ ಪ್ರಭುವಿಗೆ ಸ್ತುತಿಯನ್ನು. ತಂಗಿತು ಪ್ರಶಾಂತತೆ ಸಂತಸವನ ಬರಿಗೆ, ಮುಟ್ಟಿಸಿದಾತನಾತ ಅವರಾಶಿಸಿದ ದೇವಿಗೆ. ಹೊಗಳಲಿ ಪ್ರಭುವಿನ ಚಲ ಪ್ರೀತಿಯನು, ಜನರಿಗಾತ ಎಸಗಿದ ಅತಿಶಯಗಳನ್ನು. ಕೃತಜ್ಞತೆಯಿಂದ ಸಲ್ಲಿಸಿರಿ ಪ್ರಭುವಿಗೆ ಸ್ತುತಿಯನ್ನು. ಎರಡನೆಯ ವಾಚನ. ಸಂತ ಪೌಲ ಕೊರಿಂಥಿಯರಿಗೆ ಬರೆದ ಎರಡನೆಯ ಪತ್ರದಿಂದ ವಾಚನ. ಸಹೋದರರೇ, ಯೇಸು ಕ್ರಿಸ್ತರ ಪ್ರೀತಿಯ ಪಾಲನೆಗೆ ನಾವು ಒಳಗಾಗಿದ್ದೇವೆ. ಎಲ್ಲ ಮಾನವರಿಗೋಸ್ಕರ ಒಬ್ಬನು ಮರಣ ಹೊಂದಿದನು, ಆದುದರಿಂದ ನಾವೆಲ್ಲರೂ ಆ ಮರಣದಲ್ಲಿ ಪಾಲುಗಾರರು. ಸರ್ವರಿಗಾಗಿ ಯೇಸು ಪ್ರಾಣತ್ಯಾಗ ಮಾಡಿದರು. ಪರಿಣಾಮವಾಗಿ ಇನ್ನು ಮುಂದೆ ಜೀವಿಸುವವರು ತಮಗಾಗಿ ಜೀವಿಸದೆ ಸತ್ತು ಪುನರುತ್ಥಾನರಾದ ಯೇಸುವಿಗಾಗಿ ಜೀವಿಸಬೇಕು. ಇನ್ನು ಮುಂದೆ ನಾವು ಯಾರನ್ನು ಕೇವಲ ಮಾನವ ದೃಷ್ಟಿಯಿಂದ ಪರಿಗಣಿಸುವುದಿಲ್ಲ. ಒಂದು ಕಾಲದಲ್ಲಿ ಕ್ರಿಸ್ತ ಯೇಸುವನ್ನು ನಾವು ಹಾಗೆ ಪರಿಗಣಿಸುತ್ತಿದ್ದರು, ಆದರೆ ಇನ್ನು ಮುಂದೆ ಹಾಗೆ ಮಾಡುವುದಿಲ್ಲ. ಯಾರಾದರೂ ಯೇಸು ಕ್ರಿಸ್ತರೊಡನೆ ಒಂದಾದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ. ಹಳೆಯದೆಲ್ಲ ಅಳಿದು ಹೋಗುತ್ತದೆ, ಹೊಸದಿರೋ ಜನ್ಮ ತಳೆದಿದೆ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ತಿಳಿಸಿಕೊಂಡದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ಈ ಕಾರಣ ನಿಮ್ಮನ್ನು ಗೆಳೆಯರೆಂದು ಕರೆದಿದ್ದೇನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮಾರ್ಗದ ಶುಭ ಸಂದೇಶದಿಂದ ವಾಚನ. ಪ್ರಭುವೇ ನಿಮಗೆ ಮಹಿಮೆ ಸಲ್ಲಲಿ. ಆ ದಿನ ಸಾಯಂಕಾಲ ಯೇಸು ತಮ್ಮ ಶಿಷ್ಯರಿಗೆ ಸರೋವರದ ಆಚೆ ದಡಕ್ಕೆ ಹೋಗೋಣ ಎಂದರು. ಆಗ ಶಿಷ್ಯರು ಜನರ ಗುಂಪನ್ನು ಬಿಟ್ಟು ದೋಣಿಯಲ್ಲಿ ಕುಳಿತಿದ್ದ ಯೇಸುವನ್ನು ಹಾಗೆಯೇ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೊರಟರು. ಆ ದೋಣಿಯ ಸಂಗಡ ಬೇರೆ ದೋಣಿಗಳು ಇದ್ದವು. ಸ್ವಲ್ಪ ಮುಂದೆ ಹೋಗುವಷ್ಟರಲ್ಲಿ ದೊಡ್ಡ ಬಿರುಗಾಳಿ ಎದ್ದಿತು. ಅಲೆಗಳು ದೋಣಿಗೆ ಅಪ್ಪಳಿಸತೊಡಗಿದವು. ದೋಣಿಯೊಳಗೆ ನೀರು ನುಗ್ಗಿ ಅದು ತುಂಬಿ ಹೋಗುವುದರಲ್ಲಿತ್ತು. ಯೇಸುವಾದರೂ ದೋಣಿಯ ಹಿಂಭಾಗದಲ್ಲಿ ದಿಂಬನ್ನು ಹೊರಗಿ ನಿದ್ದೆ ಮಾಡುತ್ತಿದ್ದರು. ಶಿಷ್ಯರು ಅವರನ್ನು ಎಬ್ಬಿಸಿ, ಗುರುವೇ, ನಾವು ಸಾಯುತ್ತಿದ್ದೇವೆ, ತಮಗೆ ಚಿಂತೆಯೇ ಇಲ್ಲವೇ ಎಂದರು. ಆಗ ಯೇಸು ಎಚ್ಚೆತ್ತು ಬಿರುಗಾಳಿಯನ್ನು ಬೆದರಿಸಿದರು. ಸರೋವರಕ್ಕೆ ಶಾಂತವಾಗಿರು, ಮೊರೆಯಬೇಡ ಎಂದು ಆಜ್ಞಾಪಿಸಿದರು. ತಕ್ಷಣ ಬಿರುಗಾಳಿ ನಿಂತಿತು, ವಾತಾವರಣ ಪ್ರಶಾಂತವಾಯಿತು. ಅನಂತರ ತಮ್ಮ ಶಿಷ್ಯರಿಗೆ, ಏಕೆ ಇಷ್ಟು ಭಯ? ಇನ್ನೂ ನಿಮಗೆ ವಿಶ್ವಾಸವಿಲ್ಲವೇ ಎಂದರು. ಶಿಷ್ಯರಾದರೂ ಭಯಭ್ರಾಂತರಾಗಿ, ಗಾಳಿಯೂ ಸರೋವರವು ಇವರು ಹೇಳುವಂತೆ ಕೇಳಬೇಕಾದರೆ ಇವರು ಯಾರಿರಬಹುದು ಎಂದು ತಮ್ಮೊಳಗೆ ಮಾತಾಡಿಕೊಂಡರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರೀತಿಯ ಕ್ರೈಸ್ತ ಬಾಂಧವರೇ ಹಾಗೂ ಪ್ರೀತಿಯ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರು ಶಿಷ್ಯರನ್ನು ಉದ್ದೇಶಿಸಿ ಸರೋವರದ ಆಚೆ ದಡಕ್ಕೆ ಹೋಗೋಣ ಎಂದರು. ಇದು ನಿಮಗೂ ಹಾಗೂ ನನಗೆ ಪ್ರಭು ಯೇಸು ಕ್ರಿಸ್ತರು ಇಂದು ಈ ಶುಭ ಸಂದೇಶದ ಮುಖಾಂತರ ಕೊಡುವ ಒಂದು ಆಹ್ವಾನ. ಒಂದು ದರವನ್ನು ಬಿಟ್ಟು ಇನ್ನೊಂದು ದರಕ್ಕೆ ಹೋಗುವಂತಹ ಒಂದು ಆಹ್ವಾನ. ಹಳೆಯ ಬದುಕನ್ನು ಬಿಟ್ಟು ಹೊಸ ಬದುಕಿನೆಡೆಗೆ ಪ್ರಯಾಣಿಸುವಂತಹ ಒಂದು ಆಹ್ವಾನ. ಹಳೆದೆಲ್ಲ ಮರೆತು ಯೇಸುವಿಗೆ ಸಮರ್ಪಿಸಿ ನೂತನ ವ್ಯಕ್ತಿಗಳಾಗುವಂತಹ ಒಂದು ಆಹ್ವಾನವನ್ನು ಯೇಸು ಕ್ರಿಸ್ತರು ಶುಭ ಸಂದೇಶ ಮುಖಾಂತರ ನಮ್ಮೆಲ್ಲರಿಗೆ ನೀಡ್ತಾ ಇದ್ದಾರೆ. ಈ ಒಂದು ಸರೋವರದ ಒಂದು ಚಿತ್ರಣವನ್ನು ನಾವು ಗಮನಿಸಿದಾಗ ಒಂದು ಹಡಗು ನಮ್ಮ ಧರ್ಮಸಭೆಗೆ ಸಂಕೇತವಾಗಿದೆ. ಧರ್ಮಸಭೆ ಎಂಬ ಒಂದು ಹಡಗಿನ ಮುಖಾಂತರ ನಮ್ಮ ಹಳೆಯ ಬದುಕನ್ನು ಬಿಟ್ಟು ಹೊಸ ಬದುಕಿನೆಡೆಗೆ ನಾವು ಸಂಚಾರ ಮಾಡುವಾಗ ಯಾವ ರೀತಿ ಶುಭ ಸಂದೇಶವನ್ನು ಹೇಳುವ ಪ್ರಕಾರ ಬಿರುಗಾಳಿ ಇದ್ದಿತು. ಪ್ರೇಕ್ಷಕರು ಭಯಭ್ರಾಂತರಾಗಿ ಭಯದಿಂದ ಈ ಒಂದು ಅಲೆಗಳಿಂದ, ಸಮುದ್ರದಿಂದ, ಗಾಳಿಯಿಂದ ಭಯಭ್ರಾಂತರಾದರು. ಈ ಒಂದು ಸಮುದ್ರ, ಅಲೆ, ಗಾಳಿ ಎಲ್ಲವೂ ನಮ್ಮ ಬದುಕಿನ ಅವ್ಯವಸ್ಥತೆ ಹಾಗೂ ನಮ್ಮ ಸಂಕಟಗಳಿಗೆ, ನಮ್ಮ ದೈನಂದಿನ ಬದುಕಿನ ಪರಿಸ್ಥಿತಿಗಳನ್ನು, ಹತಾಶೆಗಳನ್ನು, ನಿರಾಶೆಗಳನ್ನು ಸೂಚಿಸುತ್ತದೆ. ಖಂಡಿತವಾಗಿಯೂ ನೀವು ಹಾಗೂ ನಾನು ಕೂಡ ನಮ್ಮ ಬದುಕಲ್ಲಿ ಕಷ್ಟಗಳನ್ನು, ನೋವುಗಳನ್ನು ಎದುರಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೂ ಕೂಡ ನಾವು ಎದುರಿಸಬಹುದು. ಇದು ಮನುಷ್ಯ ಜೀವನ ಒಂದು ಸತ್ಯ. ಆದರೆ ಇಂಥ ಒಂದು ಎಲ್ಲ ಸಂಕಷ್ಟಗಳನ್ನು ನಾವು ಎದುರಿ ಒಂದು ನೂತನ ಬದುಕನ್ನು ಸ್ವೀಕರಿಸಬೇಕಾದ್ರೆ ನಾವೇನು ಮಾಡಬೇಕು? ಅದನ್ನೇ ಈ ಶಿಷ್ಯರು ಏನು ಮಾಡ್ತಾರೋ ಅದನ್ನು ನಾವು ಗಮನಿಸಬೇಕಾದ್ರೆ ಶಿಷ್ಯರು ಏನು ಮಾಡ್ತಾರೆ?
ಶಿಷ್ಯರು ಯೇಸುವಿನ ಬಳಿ ಹೋಗ್ಬಿಟ್ಟು, ಗುರುವೇ, ನಾವು ಸಾಯುತ್ತಿದ್ದೇವೆ ಅಂತ ಹೇಳಿ ಅವರ ಬೇಡಿಕೊಳ್ತಾರೆ. ನಾವು ಮತ್ತಾಯ ಶುಭ ಸಂದೇಶ 7:7 ನಮಗೆ ಹೇಳೋ ಪ್ರಕಾರ, ಕೇಳಿರಿ ನಿಮಗೆ ಕೊಡಲಾಗುವುದು, ಹುಡುಕಿರಿ ನಿಮಗೆ ಸಿಗುವುದು, ತಟ್ಟಿರಿ ಬಾಗಿಲು ನಿಮಗೋಸ್ಕರ ತೆರೆಯಲಾಗುವುದು. ಸಂಕಷ್ಟಗಳನ್ನು, ನೋವುಗಳನ್ನು, ಹತಾಶೆಗಳನ್ನು ನಾವು ಎದುರಿಸಿದಾಗ ಖಂಡಿತವಾಗಿಯೂ ನಾವು ನಂಬಬೇಕಾಗಿರುವುದು ನಮ್ಮ ಪ್ರಾರ್ಥನೆಯಲ್ಲಿ, ಬಲಿಪೂಜೆಯಲ್ಲಿ, ಸಂಸ್ಕಾರಗಳಲ್ಲಿ, ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸಿ ನಾವು ಹೋಗಿ ಆತನಲ್ಲಿ ಭಿನ್ನಯಿಸಿದಾಗ, ಮೊರೆಯಿಟ್ಟಾಗ, ಪ್ರಾರ್ಥಿಸಿದಾಗ, ಕೇಳಿಕೊಂಡಾಗ ಖಂಡಿತವಾಗಿಯೂ ಯೇಸು ಕ್ರಿಸ್ತರಿಂದ ಬರುವಂತಹ ಒಂದು ಉತ್ತರ, ಒಂದು ಪ್ರತಿಕ್ರಿಯೆ ಖಂಡಿತವಾಗಿಯೂ ನಮ್ಮನ್ನು ಆಶ್ಚರ್ಯಪಡಿಸುತ್ತದೆ. ನೋಡಿ, ಅವರು ಹೋಗಿ ಯೇಸು ಕ್ರಿಸ್ತರಲ್ಲಿ ಭಿನ್ನಯಿಸಿದಾಗ ಯೇಸು ಕ್ರಿಸ್ತ ಏನು ಮಾಡ್ತಾರೆ? ಎದ್ದು ಬಿಟ್ಟು ಬಿರುಗಾಳಿಯನ್ನ ಪ್ರಶಾಂತ ಒಂದು ವಾತಾವರಣವನ್ನಾಗಿ ಮೂಡಿಸುತ್ತಾರೆ. ಬಿರುಗಾಳಿಯನ್ನು ನೋಡಿ, ಸಮುದ್ರವನ್ನು ನೋಡಿ ಶಾಂತವಾಗಿ ಮರೆಯಬೇಡ. ಏನಾಗುತ್ತೆ? ತಕ್ಷಣ ವಾತಾವರಣ ಪ್ರಶಾಂತವಾಯಿತು. ಇದನ್ನ ನಂತರ ಯೇಸು ಕ್ರಿಸ್ತರು ಶಿಷ್ಯರಿಗೆ ಒಂದು ಪ್ರಶ್ನೆಯನ್ನು ಹಾಕ್ತಾರೆ. ಏನು ಪ್ರಶ್ನೆ ಅದು? ಏಕೆ ಇಷ್ಟು ಭಯ? ಇನ್ನೂ ನಿಮಗೆ ವಿಶ್ವಾಸವಿರಬೇಕು. ನೋಡಿ, ನಮ್ಮಲ್ಲಿ ಕೆಲವರಿಗೆ ಅನೇಕ ರೀತಿಯಾದಂತಹ ಭಯಗಳಿದೆ. ಕೆಲವರಿಗೆ ಹಗಲಲ್ಲಿ ಹೆಂಡತಿ ಜೊತೆ ಮಾತಾಡಲಿಕ್ಕೆ ಭಯ, ಆದರೆ ಸಂಜೆ ಆದರೆ ಮಾತಾಡ್ತಾರೆ. ಅದು ಹೇಗೆ ಅವರು ಸಂಜೆ ಆಗಿದ ತಕ್ಷಣ ಮಾತಾಡ್ತಾರೆ ಅಂತ ಹೇಳಿದ್ರೆ, ಬಹುಶಃ ಗುಂಡು ಹಾಕಿದ ಮೇಲೆ ತಮ್ಮಲ್ಲಿರುವಂತಹ ಈ ಭಯ ಹೋಗಿ ಏನೇನು ಬೇಕೋ ಬೇಜನಾಗಿ ಆರಾಮಾಗಿ ಸಂಜೆ ಆದಮೇಲೆ ಅವರೇ ರಾಜರಾಗ್ತಾರೆ. ಯಾವುದೇ ರೀತಿಯಿಂದ ಭಯವಿಲ್ಲದೆ ಹೆಂಡತಿ ಹತ್ರ ಮಾತಾಡುವುದು ಒಂದು ಶಕ್ತಿ ಬರ್ತದೆ. ಅಂದರೆ ಇಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ, ನಿಮ್ಮಲ್ಲಿರುವಂತಹ ಭಕ್ತಿಯನ್ನು ಹೋಗಲಾಡಿಸಬೇಕಾದ್ರೆ ನಿಮಗೇನು ಬೇಕು ಅಂದರೆ ವಿಶ್ವಾಸ ಬೇಕು. ಅದಕ್ಕೆ ಪ್ರತ್ಯುತ್ತರವಾಗಿ ನಾವು ಮಾರ್ಗದರ್ಶನ ಸಂದೇಶ ನಾವು ಓದಿದ್ರಾಗ, ಮಾರ್ಗದರ್ಶನ ಸಂದೇಶ ಅಂದರೆ 5:26 ವಚನಗಳಿಂದ ಅಲ್ಲಿ ಕಾಣಸಿಗುವಂತಹ ಒಂದು ಮಹಿಳೆ ಅನೇಕ ವರ್ಷಗಳಿಂದ ಕಾಯಿಲೆಯಿಂದ ಸಂಕಷ್ಟದಲ್ಲಿ ನರಳುತ್ತಾ ಇರುವಂತಹ ಈಕೆ ಯೇಸು ಕ್ರಿಸ್ತರ ಆ ಉಡುಪನ್ನ, ಅವರ ಬಟ್ಟೆಯನ್ನು ಮುಟ್ಟಿದ್ರೆ ಸಾಕು, ನನ್ನ ಈ ಒಂದು ಕಷ್ಟ, ನೋವು, ಈ ರೋಗ ಗುಣವಾಗುತ್ತೆ ಅಂತ ಹೇಳಿ ಆ ಜನಗುಡಿಯಲ್ಲಿ, ಆ ಗುಂಪಲ್ಲಿ ಯೇಸು ಕ್ರಿಸ್ತನ ಮುಟ್ಲಿಕ್ಕೆ ಪ್ರಯತ್ನಿಸಿ ಮುಟ್ಟಿದಾಗ ಆಕೆಗೆ ಅನುಭವವಾಗಿದ್ದು, ಪ್ರತಿಫಲವಾಗಿ ಸಿಕ್ಕಿದ್ದು ಆಕೆಗೆ ಆರೋಗ್ಯ ಭಾಗ್ಯ. ಅದೇ ಮಾರ್ಗದರ್ಶನ ಸಂದೇಶದಲ್ಲಿ ಅಧ್ಯಾಯ 10 ವಾಕ್ಯಗಳು 46 ನಾವು ಓದಿದಾಗ, ಹುಟ್ಟು ಕೂಡ ಜೆರಿಕೋ ಪಟ್ಟಣದ ಹುಟ್ಟು ಕೂಡ ನಾವು ಸಂಗತಿಯನ್ನು ನಾವು ನೋಡಬಹುದು. ಅವರೆಲ್ಲ ಶಿಷ್ಯರು ಬಾಯಿ ಮುಚ್ಚು ಅಂತ ಹೇಳಿದ್ರು ಕೂಡ, ಯೇಸು ಕ್ರಿಸ್ತರೇ, ದಾವೀದ ಪುತ್ರರೇ, ನನ್ನ ಮೇಲೆ ದಯ ತೋರಿ ಅಂತ ಹೇಳಿ ಯಾವುದೇ ರೀತಿಯಾದಂತಹ ಒಂದು ಭಯವಿಲ್ಲದೆ ತಾವೆಲ್ಲ ವಿಶ್ವಾಸವನ್ನು ಯೇಸು ಕ್ರಿಸ್ತರಲ್ಲಿ ವ್ಯಕ್ತಪಡಿಸ್ತಾರೆ. ಅದಕ್ಕೆ ಪ್ರತಿಫಲವಾಗಿ ಶುಭ ಸಂದೇಶ ನಮಗೆ ಹೇಳುವ ಪ್ರಕಾರ ಆ ಹುಟ್ಟು ಕುರುಡನಿಗೆ ಯೇಸು ಕ್ರಿಸ್ತರು ದೃಷ್ಟಿಯನ್ನ ಕೊಡ್ತಾರೆ. ದೃಷ್ಟಿ ಮುಖಾಂತರ ಆತನನ್ನು ಆಶೀರ್ವದಿಸ್ತಾರೆ. ಹಾಗಾಗಿ ಕ್ರೈಸ್ತವಾದರೆ ನಾವು ಒಂದು ದಳವನ್ನು ಬಿಟ್ಟು ಇನ್ನೊಂದು ದಳವನ್ನು ಸೇರಬೇಕಾದ್ರೆ, ಈ ದೋಣಿಯ ಪ್ರಯಾಣವನ್ನು ಮುಂದುವರಿಸಬೇಕಾದ್ರೆ ಖಂಡಿತವಾಗಿಯೂ ಈಗಾಗಲೇ ಹೇಳಿದ ಪ್ರಕಾರ ನಮಗೆ ಆದಂತಹ ಕಷ್ಟದ ಸಂದಿಗ್ಧ ಪರಿಸ್ಥಿತಿಗಳನ್ನು ನಾವು ಖಂಡಿತವಾಗಿ ಎದುರಿಸ್ತೇವೆ. ಆದರೆ ಅದನ್ನೆಲ್ಲ ಹೋಗಲಾಡಿಸಿ ಆ ನೂತನ ಬದುಕನ್ನು ನಮಗಾಗಿಸಿಕೊಳ್ಳಲು ಖಂಡಿತವಾಗಿಯೂ ನಮ್ಮಲ್ಲಿರುವಂತಹ ಈ ಪರಿಸ್ಥಿತಿಯ ಭಕ್ತಿಯನ್ನು, ವಿಶ್ವಾಸವನ್ನು ಯೇಸು ಕ್ರಿಸ್ತರಲ್ಲಿ ವ್ಯಕ್ತಪಡಿಸಿದಾಗ ಅಚ್ಚರಿ ಮೂಡಿಸುವಂತಹ ಪ್ರತಿಫಲವನ್ನು ಖಂಡಿತವಾಗಿಯೂ ಯೇಸು ಕ್ರಿಸ್ತರ ಮುಖಾಂತರ ನಾವು ಅನುಭವಿಸುತ್ತೇವೆ. ವೈಯಕ್ತಿಕವಾಗಿ, ಸಾಮಾಜಿಕವಾಗಿ ಹಾಗೂ ಕುಟುಂಬಿಕವಾಗಿ ಖಂಡಿತವಾಗಿಯೂ ಯೇಸು ಕ್ರಿಸ್ತರ ಆಶೀರ್ವಾದ, ವರಪ್ರಸಾದ ನಮಗೆ ಹೇರಳವಾಗಿ ಲಭಿಸುತ್ತೆ ಅಂತ ಹೇಳಿ ಇವತ್ತಿನ ದೇವರ ವಾಕ್ಯ ನಮ್ಮೆಲ್ಲರ ಮನಸ್ಸಲ್ಲಿ ನಾಡುವಂತೆ ಹೇಳ್ತಾರೆ. ಬನ್ನಿ, ಈ ಒಂದು ವಿಶ್ವಾಸದಿಂದ, ಭಕ್ತಿಯಿಂದ, ಒಂದು ಪವಿತ್ರ ಬಲಿಪೂಜೆ ಮುಖಾಂತರ ನಮ್ಮೆಲ್ಲರ ಈ ಭಯಗಳನ್ನು ಹೋಗಲಾಡಿಸಿ ಈ ಶಾಂತವಾದಂತಹ ವಾತಾವರಣವನ್ನು ಯೇಸು ಕ್ರಿಸ್ತರು ನಮಗೆ ದಯಪಾಲಿಸಲಿ ಎಂಬುದಾಗಿ ವಿಶೇಷವಾಗಿ ಪವಿತ್ರ ಬಲಿಪೂಜೆಯಲ್ಲಿ ಪ್ರಾರ್ಥಿಸಿಕೊಳ್ಳೋಣ. ಆಮೇಲೆ ನಮ್ಮ ವಿಶ್ವಾಸವನ್ನು ಪ್ರಕಟಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವರನ್ನು ವಿಶ್ವಾಸಿಸುತ್ತೇನೆ.
ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮದಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಿಗೆ ಜನಿಸಿದರು. ಪೊಂಟಿಯಸ್ ಪಿಲಾತನ ಕಾಲದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರುಜ್ಜೀವಿತರಾಗಿ ಎದ್ದರು. ಸ್ವರ್ಗಕ್ಕೆ ಸರ್ವಶಕ್ತ ದೇವದೂತನ ಬಲಗಡೆಗೆ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ನ್ಯೂನತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ತ್ರೈಕ ದೇವನಲ್ಲಿ ನಮ್ಮ ವಿಶ್ವಾಸದ ನಿವೇದನೆಯಾದಾಗ ನಾವು ಆ ತ್ರೈಕ ದೇವನ ಜೀವಂತ ಸಾಕ್ಷಿಗಳಾಗುತ್ತೇವೆ. ನಮ್ಮ ವಿಶ್ವಾಸವನ್ನು ನಮ್ಮ ಕ್ರಿಯೆಗಳಲ್ಲಿ ವ್ಯಕ್ತಪಡಿಸುವ ಅನುಗ್ರಹಕ್ಕಾಗಿ ಪ್ರಾರ್ಥಿಸೋಣ. ನಿಮ್ಮ ಉತ್ತರ: ದೇವಾ ದೇವಾ ಪ್ರಾರ್ಥಿಸುವೆ, ಆಲಿಸುವಿ ಮೊರೆಯ. ದೇವಾ ದೇವಾ ಪ್ರಾರ್ಥಿಸುವೆ, ಆಲಿಸುವಿ ಮೊರೆಯ. ಧರ್ಮಸಭೆಯನ್ನು ಮುನ್ನಡೆಸುತ್ತಿರುವ ಜಗದ್ಗುರು, ಧರ್ಮಾಧ್ಯಕ್ಷರು, ಗುರುಗಳು, ಧಾರ್ಮಿಕ ಸಹೋದರ ಸಹೋದರಿಯರು, ಧರ್ಮಕ್ಕಿಂತ ದಯೆ ದೊಡ್ಡದು, ಕೈಲಾಸಕ್ಕಿಂತ ಕಾಯಕ ದೊಡ್ಡದು, ಮಾನವ ಜನ್ಮಕ್ಕಿಂತ ಮಾನವೀಯತೆ ದೊಡ್ಡದು ಎಂಬುದನ್ನು ಮನಗಂಡು ಸಮಾಜದ ಶುದ್ಧೀಕರಣಕ್ಕೆ ಮುಂದಾಗಲೆಂದು ಪ್ರಾರ್ಥಿಸೋಣ. ದೇವಾ ದೇವಾ ಪ್ರಾರ್ಥಿಸುವೆ, ಆಲಿಸುವಿ ಮೊರೆಯ. ಕೊರೋನಾ ಸೋಂಕಿತನಿಂದಾಗಿ ಜೀವನದಲ್ಲಿ ಸೋಲು, ಹತಾಶೆ, ದುರ್ಬಲತೆ, ಅಸಹಾಯಕತೆಯಿಂದ ಕಂಗೆಟ್ಟು ನಿರಾಶೆ ಮತ್ತು ಜಿಗುಪ್ಸೆಯಲ್ಲಿ ಜೀವಿಸುತ್ತಿರುವವರಿಗೆ ದಯಾಮಯ ದೇವರು ಆತ್ಮವಿಶ್ವಾಸ, ಧೈರ್ಯ ತುಂಬಿ ಬದುಕನ್ನು ಎದುರಿಸುವ ಶಕ್ತಿ ಕರುಣಿಸಲೆಂದು ಪ್ರಾರ್ಥಿಸೋಣ. ದೇವಾ ದೇವಾ ಪ್ರಾರ್ಥಿಸುವೆ, ಆಲಿಸುವಿ ಮೊರೆಯ. ಕೀಳರಿಮೆ ಮತ್ತು ಖಿನ್ನತೆಯಿಂದ ನರಳುತ್ತಿರುವವರು ತಮ್ಮಲ್ಲಿ ಸುಪ್ತವಾಗಿರುವ ಅಪಾರ ಶಕ್ತಿಯಲ್ಲಿ ನಂಬಿಕೆ ಕೇಳುವುದು ಅತ್ಯಂತ ಅವಶ್ಯಕ ಮಾತ್ರವಲ್ಲ, ಕರ್ತವ್ಯವೂ ಹೌದು ಎಂಬುದನ್ನು ಅರಿತು ತಾಳ್ಮೆ ಮತ್ತು ಪ್ರಾಮಾಣಿಕ ಪ್ರಯತ್ನದಿಂದ ಜೀವನದ ಉದ್ದೇಶವನ್ನು ಈಡೇರಿಸುವ ಆತ್ಮಸ್ಥೈರ್ಯ ಪಡೆಯಲೆಂದು ಪ್ರಾರ್ಥಿಸೋಣ. ದೇವಾ ದೇವಾ ಪ್ರಾರ್ಥಿಸುವೆ, ಆಲಿಸುವಿ ಮೊರೆಯ. ದೇವರೇ ನಮ್ಮನ್ನು ಕಾಯುವ ದೇವರೆಂದು ವಿಶ್ವಾಸಿಸುವ ನಾವು ನೋಡಿ ನಡೆಯುವವರಲ್ಲ, ನಂಬಿ ನಡೆಯುವವರು. ಕೇವಲ ಕಾಟಾಚಾರಕ್ಕಾಗಿ, ಡಂಬಾಚಾರಕ್ಕಾಗಿ ಕ್ರಿಸ್ತನನ್ನು ಹಿಂಬಾಲಿಸದೆ ಪ್ರಾಮಾಣಿಕತೆಯಿಂದ ಕ್ರಿಸ್ತನ ಆದರ್ಶ ಮೌಲ್ಯಗಳನ್ನು ಪಾಲಿಸುವ ಶ್ರದ್ಧೆ ನಿಷ್ಠೆ ಪಡೆಯಲೆಂದು ಪ್ರಾರ್ಥಿಸೋಣ. ದೇವಾ ದೇವಾ ಪ್ರಾರ್ಥಿಸುವೆ, ಆಲಿಸುವಿ ಮೊರೆಯ. ನಮ್ಮ ವೈಯಕ್ತಿಕ ಬೇಡಿಕೆಗಳಿಗೋಸ್ಕರ ಮೌನದಲ್ಲಿ ಬೇಡಿಕೊಳ್ಳೋಣ. ಪ್ರೀತಿಮಯ ತಂದೆ, ನಮ್ಮೆಲ್ಲರ ಅಧೀನ ಪ್ರಾರ್ಥನೆಗಳನ್ನು ಆಲಿಸಿರಿ. ನಮ್ಮ ಕುಟುಂಬಗಳನ್ನು ವಿಶ್ವಾಸದ ಕೃತಿಗಳನ್ನಾಗಿ, ಕ್ರೈಸ್ತ ವಿಶ್ವಾಸವನ್ನು ಪ್ರಕಟಿಸುವ ದೇವಾಲಯಗಳನ್ನಾಗಿ ಮಾಡಿ ನಮ್ಮ ಕ್ರಿಸ್ತ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
ಕರಗಳಲ್ಲಿ ರೋಟಿಯ ನೀಡಿದು, ಗುರುವಿನ ಕರಗಳಲ್ಲಿ ರಸವನ್ನು ನೀಡಿದು. ಸ್ವೀಕರಿಸು ನೀರಸು, ಸ್ವೀಕರಿಸು ನೀರಸು ಎಂದು ಬೇಡುವೆನು. ದೇವಾ ಸ್ವೀಕರಿಸು ನನ್ನನು ನೀರಸು, ನನ್ನನು ನೀರಸು. ಬಾಳಿನ ಹಾದಿಯಲ್ಲಿ ಸುಖವೇ ತುಂಬಿರಲು, ನಿನಗೆ ಅರ್ಪಿಪೆನು. ಮನವೆಂಬ ಮಂದಿರದಿ ನಗುವೆ ಚೆಲ್ಲಿರಲು, ನಿನಗೆ ನೀಡುವೆನು. ದೇವಾ ಸ್ವೀಕರಿಸು ನನ್ನನು ನೀರಸು, ನನ್ನನು ನೀರಸು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶ್ರೇಷ್ಠ ಪಿತನ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ತಮ್ಮ ಮತ್ತು ನಿಮ್ಮ ಪವಿತ್ರ ಧರ್ಮಸಭೆಯ ಪ್ರಯೋಜನವಾಗಿಯೂ ಈ ಬಲಿಯ ನಿಮ್ಮ ಕರಗಳಿಂದ ಸ್ವೀಕರಿಸಿ. ಪ್ರಭು, ನಾವು ಇಲ್ಲಿ ತಂದಿರುವ ಕಾಣಿಕೆಗಳ ಮೂಲಕ ನೀವು ಮಾನವ ಸ್ವಭಾವದ ಎಂಬುವ ಅಗತ್ಯಗಳನ್ನು ಪೂರೈಸುತ್ತೀರಿ. ಆಹಾರದಿಂದ ನಮ್ಮನ್ನು ಪೋಷಿಸುತ್ತೀರಿ ಹಾಗೂ ನಿಮ್ಮ ಸಂಸ್ಕಾರದಿಂದ ನಮ್ಮನ್ನು ಪುನಶ್ಚೇತನಗೊಳಿಸುತ್ತೀರಿ. ಇದು ಒದಗಿಸುವ ಆಧಾರಣೆಯು ನಮಗೆ ಶರೀರದಲ್ಲೂ ಆತ್ಮದಲ್ಲೂ ಎಂದು ವಿಫಲವಾಗದಿರಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪಿತನೇ ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲರೂ ಪ್ರಭು ಕ್ರಿಸ್ತ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ವಿಶ್ವಕ್ಕೆ ಬುನಾದಿಯನ್ನು ಹಾಕಿ ಕಾಲಗಳ ಋತುಗಳ ಬದಲಾವಣೆಯನ್ನು ಏರ್ಪಡಿಸಿದ್ದೀರಿ. ಮಾನವನನ್ನು ನಿಮ್ಮ ಹೋಲಿಕೆಯಲ್ಲಿ ರೂಪಿಸಿ ನಿಮ್ಮ ಅದ್ಭುತ ವಿಶ್ವದ ಒಡೆಯನನ್ನಾಗಿ ಮಾಡಿದ್ದೀರಿ. ಅವನು ನೀವು ಸೃಷ್ಟಿಸಿದ ಎಲ್ಲದರ ಮೇಲೆ ನಿಮ್ಮ ನಾಮದಲ್ಲಿ ಆಳ್ವಿಕೆ ನಡೆಸುವಂತೆಯೂ ಮಗನ ಕ್ರಿಸ್ತರ ಮುಖಾಂತರ ನಿಮ್ಮ ಮಹತ್ ಕಾರ್ಯಗಳಲ್ಲಿ ನಿಮ್ಮನ್ನು ಸದಾ ಸ್ತುತಿಸುವಂತೆಯೂ ಅವನನ್ನು ನೇಮಿಸಿದ್ದೀರಿ. ಆದುದರಿಂದ ಸಕಲ ದೂತರೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ನಾವು ಸಂತಸ ಸಂಭ್ರಮದಿಂದ ಘೋಷಿಸುತ್ತೇವೆ.
ಯುಗಂಧರ ಪೂಜಿಕಾರರು ನೀವೇ ಪರಮ ಪೂಜರು ನೀವೇ ಪರಮ ಪವಿತ್ರರು ನೀವೇ ಸೇನೆಯ ಒಡೆಯರು ನೀವೇ ಪರಮ ಪೂಜರು ನೀವೇ ಪರಮ ಪೂಜರು. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ. ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರಾತ್ಮನ ಪ್ರಿಯ ಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವು ನಿಮ್ಮೊಂದಿಗೆ ಒಂದುಗೂಡಿಸುತ್ತೀರಿ. ಆದ್ದರಿಂದ ಪ್ರಭು, ಪ್ರತಿಷ್ಠಾಪಿಸಲು ನಿಮ್ಮಲ್ಲಿ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮನ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭು ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟಳೆಯಂತೆ ಈ ರಹಸ್ಯವನ್ನು ಆಚರಿಸುತ್ತಿರುವ ನಾವು ನಿಮ್ಮನ್ನು ಧೈರ್ಯದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಪೂಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ. ಇದು ವಿಶ್ವಾಸದ ಪರಮ ರಹಸ್ಯ. ಕ್ರಿಸ್ತರು ಮೃತರಾದರು, ಕ್ರಿಸ್ತರು ಎದ್ದಿದರು, ಕ್ರಿಸ್ತರು ಮರಳಿ ಬರುವರು. ಆದ್ದರಿಂದ ಪ್ರಭು, ನಿಮ್ಮ ಪುತ್ರರ ರಕ್ಷಣಾ ಯಾತನೆ, ಅವರ ಅದ್ಭುತಕರ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತಿರುವ ನಾವು ಈ ಪವಿತ್ರ ಮತ್ತು ಜೀವಂತ ಬಲಿಯನ್ನು ನಿಮಗೆ ಕೃತಜ್ಞತಾಪೂರ್ವಕವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆಯ ಬಲಿ ಕಾಣಿಕೆಗಳನ್ನು ವೀಕ್ಷಿಸಿರಿ. ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಲು ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರಾತ್ಮ ಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೆಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವಮಾತೆ ಕನ್ಯಾಮರಿಯರೊಂದಿಗೂ ಆಕೆ ಪತಿಸಿದ ಜೋಸೆಫರೊಂದಿಗೂ ಪುನೀತ ಪ್ರೇಷರೊಂದಿಗೂ ಮಹಿಮಾ ಭಯದ ರಕ್ತಸಾಕ್ಷಿಗಳೊಂದಿಗೂ ಸಂತ ಮೋನ್ಫೋಟರೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯ ಆನಂದಕ್ಕೆ ಮಧ್ಯಸ್ಥರಾಗುವಂತೆ ಮಾಡಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ವಿನಹದಿಂದ ನಿಮ್ಮ ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು, ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯು ಈ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ಎಲ್ಲ ಧರ್ಮದರ್ಶನಗಳೊಂದಿಗೂ ಸಕಲ ಯಾಜಕರೊಂದಿಗೂ ನೀವು ನಿಜವಾಗಿ ಬೆಳೆಸಿಕೊಂಡ ಸರ್ವ ಜನರೊಂದಿಗೂ ಲೋಕದಲ್ಲಿ ಯಾತ್ರೆಯಿರುವ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆ, ನಿಮ್ಮ ಸಮೂಹಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆಯಾಗುವಂತೆ ಬಾಳಿ
ಲೋಕದಿಂದ ತೆರಳಿರುವ ಎಲ್ಲರನ್ನು ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಿಮ್ಮ ಪ್ರಭು ಕ್ರಿಸ್ತ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆ ಆದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗಾಂತರಕ್ಕೂ ನಿಮಗೆ ಸಲ್ಲದೆ. ನಮ್ಮಲ್ಲಿರುವಂತಹ ಎಲ್ಲ ಭಯಗಳಿಂದ ದೂರ ಮಾಡಿ ನಮ್ಮ ಮನಸ್ಸಲ್ಲಿ ನಮ್ಮ ಮನೆಗಳಲ್ಲಿ ಬೇಕಾಗಿರುವಂತಹ ಶಾಂತಿ ಸಮಾಧಾನವನ್ನು ಯೇಸು ಕ್ರಿಸ್ತರು ನಿಮಗೆ ದಯಪಾಲಿಸಲಿ ಅಂತ ಈ ಒಂದು ಭಕ್ತಿಯಿಂದ ವಿಶ್ವಾಸದಿಂದ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ರಾಜ್ಯಭಾರವು ಅಧಿಕಾರ ಮಹಿಮೆಯು ವೇದಾಂತವು ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೇವೆ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ವೇಗಾಂತಕ್ಕೂ ಜೀವಿಸಿಯಾದ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಕ್ರಿಸ್ತರ ಶಾಂತಿ. ಇಗೋ ದೇವರ ಕುರಿಗಳೇ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಮಾತನಲ್ಲ, ಆದರೆ ಒಂದೇ ಒಂದು ಮಾತನ್ನು ಹೇಳಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ನಾವು ಇಟ್ಟದ್ದು ಮೌನದಲ್ಲಿ ಯೇಸು ಕ್ರಿಸ್ತರನ್ನು ನಮ್ಮ ಆತ್ಮಕ್ಕೆ ಬರಮಾಡಿಕೊಳ್ಳೋಣ. ವಿಶ್ವಾಸದಿಂದ, ನಂಬಿಕೆಯಿಂದ, ಪ್ರೀತಿಯಿಂದ ಯೇಸು ಕ್ರಿಸ್ತರನ್ನು ನಮ್ಮ ಹೃದಯಗಳಿಗೆ ಆಹ್ವಾನಿಸೋಣ.
ಶಾಶ್ವತ ಬಾಳು ನಿಶ್ಚಯದಿ ದೂತರ ಭೋಜನವು ಅರಳಿದ ಬಂದಿರುವುದು ಉಳ್ಳುತ್ತ ಮುಗಿಸು ನೀ ಹೇಳುವೆನು ಹಿನ್ನಯದೇ ಕವಿರು ದೂತರ ಭೋಜನವು ಅರಳಿದ ಬಂದಿರುವುದು ಉಳ್ಳುತ್ತ ಮುಗಿಸು ನೀ ಹೇಳುವೆನು ಹಿನ್ನಯದೇ ಕವಿರು ಹಿನ್ನಯದೇ ಕವಿರು ಹಿನ್ನಯದೇ ಕವಿರು. ಪ್ರಾರ್ಥಿಸೋಣ. ಪ್ರಭು ನಿಮ್ಮ ಪರಮ ಪ್ರಸಾದದ ಈ ಸ್ವೀಕಾರವು ವಿಶ್ವಾಸಗಳಿಗೆ ನಿಮ್ಮೊಡನಿರುವ ಐಕ್ಯತೆಯನ್ನು ಸೂಚಿಸುವಂತೆ ನಿಮ್ಮ ಧರ್ಮಸಭೆಯನ್ನು ಐಕ್ಯತೆಯನ್ನು ತರಲಿ. ನಿಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಡೆದಿರುವಾಗ ದಿಂದ ನಡೆದಿರುವಾಗ ಆಕಾಶವಾಣಿಯು ಬಂತು ಅವಿರೋಡು ಸ್ವರ್ಗ ಸ್ವರ. ഇരുಳಲ್ಲಿ ನಡೆದಿರುವಾಗ ಭಯದಿಂದ ನಡುಗಿರುವಾಗ ಆಕಾಶವಾಣಿಯು ಬಂತು ಅವಿರೋಡು ಸ್ವರ್ಗ ಸ್ವರ. ಮಧುರ ಮಧುರ ಅಮರ ಈಶ್ವರ. ಮಧುರ ಮಧುರ ಅಮರ ಈಶ್ವರ. ಸುದೆಯು ಸವಿಯು ಅದರಲ್ಲಿ ಸುಮನೋಮನತೆ ಮಾತಲ್ಲಿ. ಸುದೆಯು ಸವಿಯು ಅದರಲ್ಲಿ ಸುಮನೋಮನತೆ ಮಾತಲ್ಲಿ. ಒಲವ ತಂಗಿಗುದು ಬೆಳಗ ನೀಡಿಗುದು ದಾರಿ ತೋರಿಗುದು. ഇരുಳಲ್ಲಿ ನಡೆದಿರುವಾಗ ಭಯದಿಂದ ನಡುಗಿರುವಾಗ ಆಕಾಶವಾಣಿಯು ಬಂತು ಅವಿರೋಡು ಸ್ವರ್ಗ ಸ್ವರ. ಪುತ್ರರೊಡಗೂಡಿ ಅರಸೆ ಮನುತಾಯೇ ರಕ್ಷಿಸ್ರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ನಾಮದಲ್ಲಿ ಆಮೆನ್.